ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ರೈತರ ಹೋರಾಟಕ್ಕೆ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ರೈತರೊಂದಿಗೆ ಮುಖ್ಯಮಂತ್ರಿ ಮಹತ್ವದ ಮೀಟಿಂಗ್ ಅನ್ನ ಇವತ್ತು ಕೂಡ ಕರೆದಿದ್ದಾರೆ. ಸಚಿವರ ಜೊತೆ ಸಭೆಯ ಬೆನ್ನಲ್ಲೇ ರೈತರೊಂದಿಗೆ ಕೂಡ ಚರ್ಚಿಸೋದಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು. ದೇವನಹಳ್ಳಿಯಲ್ಲಿ ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸಚಿವರೊಂದಿಗೆ ಸಭೆಯ ಬೆನ್ನಲ್ಲೇ ರೈತರೊಂದಿಗೆ ಕೂಡ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸಿಎಂ ಸಭೆ ಹಿನ್ನೆಲೆಯಲ್ಲಿ ರೈತರು ಆಗಮಿಸಿದ್ದಾರೆ. ಸಭೆಗೆ ಅನ್ನದಾತರ ಜೊತೆ ನಟ ಪ್ರಕಾಶ್ ರೈ ಕೂಡ ಆಗಮಿಸಿದ್ದಾರೆ. ಕೆಲ ದಿನಗಳ ಹಿಂದೆ ರೈತರು ಏನು ಧರಣಿಯನ್ನ ಕುಳಿತಿದ್ರು, ಅವರ ಜೊತೆಯಲ್ಲಿ ಪ್ರಕಾಶ್ ರೈ ಕೂಡ ಧರಣಿಗೆ ಕುಳಿತು ಮಾಧ್ಯಮದ ಮುಂದೆ ಕೂಡ ಹೇಳಿಕೆಯನ್ನ ನೀಡಿದ್ರು. ದೇವನಹಳ್ಳಿಯ ಭೂ ಸ್ವಾಧೀನ ವಿರೋಧ ಮಾಡ್ತಾ ಇದ್ದಾರೆ. ಭೂ ಸ್ವಾಧೀನಕ್ಕೆ ವಿರೋಧಿಸಿ ಆ ಭಾಗದ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸಚಿವರೊಂದಿಗೆ ಸಭೆಯ ಬೆನ್ನಲ್ಲೇ ಇದೀಗ ರೈತರೊಂದಿಗೂ ಕೂಡ ಸಭೆ ನಡೆಸೋದಕ್ಕೆ ಮುಂದಾಗಿದೆ ಸರ್ಕಾರ. ಹಾಗಾಗಿ ರೈತರು ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಮಾತನಾಡೋದಕ್ಕೆ, ತಮ್ಮ ಬೇಡಿಕೆಯನ್ನ ಹೇಳೋದಕ್ಕೆ. ಸುಮಾರು 3-4 ವರ್ಷದಿಂದಲೂ ಕೂಡ ಈ ಹೋರಾಟ ನಿರಂತರವಾಗಿ ನಡೀತಾ ಇರುವಂತದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಏನು ಕರೆಯನ್ನ ಕಳಿಸಿದ್ದಾರೆ ಮಾತನಾಡೋದಕ್ಕೆ, ತಮ್ಮ ಜಮೀನನ್ನ ತಮಗೆ ಬಿಟ್ಕೊಡಿ ಅನ್ನುವಂತಹ ಬೇಡಿಕೆ ಅವರದ್ದು ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾತನಾಡಿ ಅಕ್ರಮವಾಗಿ ಏನು ಭೂಮಿಯನ್ನ ವಶಪಡಿಸಿಕೊಳ್ತಾ ಇದ್ದಾರೆ, ಸ್ವಾಧೀನಪಡಿಸಿಕೊಳ್ತಾ ಇದ್ದಾರೆ, ಆ ಪ್ರಕ್ರಿಯೆಯನ್ನ ನಿಲ್ಲಿಸಿ ಅನ್ನುವಂತಹ ಬೇಡಿಕೆಯನ್ನ ಹೊತ್ತು ಅವರು ಬಂದಿದ್ದಾರೆ ರೈತರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಅನ್ನದಾತರೊಂದಿಗೆ ಮೀಟಿಂಗ್ ಅನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅನ್ನದಾತರು ಆಗಮಿಸ್ತಾ ಇರುವಂತೆ ಕಂಡು ಬರ್ತಾ ಇದೆ. ಹೇಗಿದೆ ಅಲ್ಲಿನ ಸಿಚುವೇಶನ್? ರೈತರು ಆಗಮಿಸ್ತಾ ಇದ್ದಾರಾ? ಯಾರೆಲ್ಲ ಮುಖಂಡರು ಆಗಮಿಸಿದ್ದಾರೆ? ಮತ್ತು ಮೀಟಿಂಗ್ ಮಾಡೋದಕ್ಕೆ ಇತ್ತ ಕಡೆಯಿಂದ ಸಚಿವ ಸಂಪುಟದ ಯಾರೆಲ್ಲ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಂತೇಳಿ? ರೈತರ ಭೂಮಿಯನ್ನ ಸರ್ಕಾರ ಈಗಾಗಲೇ KRDB ಇಂದ ಏನು ವಶಪಡಿಸಿಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು, ಅದು ಆ ಒಂದು ಭೂಮಿಯನ್ನ ಸರ್ಕಾರ ಪಡಿಸ್ಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಭಾಗದ ಈ ಒಂದು ಹಿನ್ನೆಲೆ ಬಹುದೊಡ್ಡ ಹೋರಾಟವನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ರು. ಅಲ್ಲಿ ದೇವನಹಳ್ಳಿ ಭಾಗದಲ್ಲೂ ಕೂಡ ಹಲವಾರು ರೀತಿಯಲ್ಲಿ ಕೂಡ ರಸ್ತೆಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಶಾಸಕರಿಗೆ, ಸಚಿವರಿಗೆ ಎಲ್ಲರಿಗೂ ಕೂಡ ಮನವಿಗಳನ್ನ ಕೊಟ್ಟಿದ್ದಾರೆ. ಅದ್ಯಾಗೂ ಕೂಡ ಸರ್ಕಾರ ಎಲ್ಲ ಒಂದ್ ಕಡೆ ರೈತರಿಗೆ ಮಾಡಿಲ್ಲ ಅನ್ನುವಂತಹ ಆಗ್ರಹದಲ್ಲಿ ಬೆಂಗಳೂರಿನಲ್ಲಿ ಹೋರಾಟ ಮಾಡ್ಲಿಕ್ಕೂ ಕೂಡ ಮುಂದಾಗಿದ್ದಂತ ಸಂದರ್ಭದಲ್ಲಿ ಸಿಎಂ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಕೂಡ ಕಾವೇರಿ ನಿವಾಸದಲ್ಲಿ ಸಭೆ ನಡೆಸಿದರೆ, ಅದಾದ ಬಳಿಕ ಇವತ್ತು ಕೂಡ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಆ ಒಂದು ಸಭೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಸಭೆಗೆ ಆಗಮಿಸಲಿದ್ದಾರೆ. ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ಕೂಡ ಇನ್ನೇನು ಕೆಲವೇ ಕ್ಷಣ ಆರಂಭವಾಗುತ್ತೆ. ಈಗಾಗಲೇ ಆ ಒಂದು ಸಭೆಗೆ ರೈತರಿಗೂ ಕೂಡ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಎಲ್ಲ ರೈತರು ಕೂಡ ಒಂದು ಪ್ರಮುಖ ರೈತ ಮುಖಂಡ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಆಗಮಿಸಿದ್ದಾರೆ. ಇನ್ನೇನು ಸಿಎಂ ಅವರು ಮತ್ತೆ ಒಂದು ದೇವನಹಳ್ಳಿಯ ಶಾಸಕರು ಮತ್ತೆ ಸಚಿವರಾಗಿರ್ತಕ್ಕಂತ KH ಮುನಿಯಪ್ಪ ಅವರು ಕೂಡ ಭಾಗವಹಿಸುವಂತ ಸಾಧ್ಯತೆ ಇದೆ. ಮತ್ತೆ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಸಹಿತ ಆ ಒಂದು ಸಭೆಯಲ್ಲಿ ಕೂಡ ಭಾಗವಹಿಸುತ್ತಾರೆ. ಪ್ರಮುಖವಾಗಿ ಈಗಾಗಲೇ ರೈತರ ಬೇಡಿಕೆ ಒಂದು ಭೂಮಿಯನ್ನ ಭೂ ಸ್ವಾಧೀನ ಮಾಡ್ಕೊಳ್ಬಾರ್ದು, ಸರ್ಕಾರ ಬೇರೆ ಭೂಮಿಯನ್ನ ಬೇಕಾದ್ರೆ ತೆಗೆದುಕೊಳ್ಳಿ, ಆದ್ರೆ ಈಗಿರ್ತಕ್ಕಂತ ಆ ಒಂದು ಫಲವತ್ತತೆ ಆಗಿರ್ತಕ್ಕಂಥ ಭೂಮಿಯನ್ನ ಕೊಡ್ಬೇಕು, ನಾವು ಯಾವ್ದೇ ಕೂಡ ಬಿಟ್ಕೊಡೋದಿಲ್ಲ ಸರ್ಕಾರ ಎನ್ನುವಂಥದ್ದು ರೈತರ ಆಗ್ರಹ ಆಗಿರ್ತಕ್ಕಂಥ. ಹಾಗಾಗಿ ಆ ಒಂದು ಭೂಮಿಯನ್ನ ಸರ್ಕಾರ ಸ್ವಾಧೀನಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು ರೈತರ ಅಷ್ಟು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಮತ್ತೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ರೈತರ ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡು ಮುಂದಿನ ನಿರ್ಧಾರವನ್ನು ಕೂಡ ಕೈಗೊಳ್ಳುವಂತ ಇದೆ. ವಿದ್ಯಾಭಟ್.
ಬಸವರಾಜ್, ಹಾಗೆ ಹಸಿರು ಶಾಲನ್ನ ಹೊದ್ದಂತಹ ರೈತರು ತಮ್ಮ ಬೆಳೆಗಳನ್ನ ಸಾಂಕೇತಿಕವಾಗಿ ಹಣ್ಣಿನ ಬುಟ್ಟಿಗಳನ್ನ ಹೊತ್ತು ತಂದಿದ್ದಾರೆ. ಎಲ್ಲರ ಕೈಯಲ್ಲೂ ಕೂಡ ಹಣ್ಣಿನ ಬುಟ್ಟಿಗಳು ಕಂಡು ಬರ್ತಾ ಇದೆ. ಅದರ ಬಗ್ಗೆ ಹೇಳೋದಾದ್ರೆ, ಆ ಸಾಂಕೇತಿಕತೆಯ ಬಗ್ಗೆ ಮತ್ತು ಅಲ್ಲಿನ ಜನರ ಮನಸ್ಥಿತಿಯ ಬಗ್ಗೆ ಹೇಳೋದಾದ್ರೆ. ಬಟ್ ರೈತಂದ್ರೆ ಒಂದ್ ಕಡೆ ಅನ್ನದಾತರು, ಅವರು ಬೆಳೆಯುವಂತಹ ಬೆಳೆಯನ್ನೇ ನಂಬಿ ಬದುಕುವಂತಹ ರೈತಾಪಿ. ಹಾಗಾಗಿ ಆ ಒಂದು ರೈತಾಪಿ ವರ್ಗ ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಇಂಥವುಗಳನ್ನ ಬೆಳೆಯುವಂತಹ ಭೂಮಿಯನ್ನ ನೀವು ಒಂದ್ ಕಡೆ ಕಾರ್ಖಾನೆಗಳನ್ನ ವಿವಿಧ ಅಭಿವೃದ್ಧಿಗೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸರಿಯಲ್ಲ ಅನ್ನುವಂತಹ ರೀತಿಯಲ್ಲಿ ಅದನ್ನ ಒಂದು ಎತ್ತಿ ತೋರಿಸುವಂತಹ ಪ್ರಯತ್ನಕ್ಕೆ ಇವತ್ತು ರೈತರು ವಿನೂತವಾಗಿರ್ತಕ್ಕಂಥ ಒಂದು ತಮ್ಮ ಒಂದು ಸೊಗಡು ಏನಿದೆ ಅಲ್ಲಿ ಪ್ರಮುಖವಾಗಿ ಒಟ್ಟು ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಮಾವಿನ ಹಣ್ಣು ಆಗಿರ್ಬೋದು, ಅಲ್ಲಿ ಬೆಳೆದಿರ್ತ ತರಕಾರಿಗಳಾಗಿರ್ಬೋದು, ಈಗ ಸಿಎಂ ಸಿದ್ದರಾಮಯ್ಯವರಿಗೆ ತಂದಿರ್ತಕ್ಕಂಥ ವಿದ್ಯಾಭಟ್. ಓಕೆ, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.